ಗೌರ ಹಾಳು ಮಾಡಕ್ಕೆ ಏನು MG ರೋಡ್ ಸುತ್ತಮುತ್ತ ಪ್ರದೇಶಗಳಾಗಿರ್ಬೋದು, ಬೆಂಗಳೂರಾದ್ಯಂತ ಕೆಲವು ಜಾಗಗಳು ನಮ್ಮ ಗೌರವನ ಹಾಳು ಮಾಡಕ್ಕೆ ಹೊಸ ವರ್ಷ ಆಚರಣೆ ಅನ್ನೋ ನೆಪದಲ್ಲಿ ನಾಡಪ್ರಭು ಕೆಂಪೇಗೌಡ ಆಳಿ ಅಂತ ಬೆಂಗಳೂರಿಗೆ ಧಕ್ಕೆ ತರೋಂಥ ಕೆಲಸನ ಈ ಪರದೇಶಿ ಬಿಟ್ಟೋಗಿರೋ ನ್ಯೂ ಇಯರ್ನ ಆಚರಣೆ ಮಾಡಿಕೊಂಡು ಹೊರ ರಾಜ್ಯದವರು ಬರ್ತಿದ್ದಾರೆ. ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂದ್ಬಿಟ್ಟು, ಇವರು ಹೊರ ರಾಜ್ಯದಿಂದ ಬಂದು ತಿಂದು ಕುಡಿದು ತೇಗಿ MG ರೋಡಲ್ಲಿ ಬಿದ್ದು ಒದ್ಲಾಡಿ ಪೊಲೀಸ್ ಅವರು 3 ಗಂಟೆ 4 ಗಂಟೆವರೆಗೂ ಇವ್ರನ್ನ ಸಾಗಿಸುವಂತ ಕೆಲಸ ಬೇಕಾ? ಹೊಸ ವರ್ಷ ಬರ್ತಾ ಇದೆ, ನ್ಯೂ ಇಯರ್ ಯಾವ ರೀತಿ ಇದೆ ಬೆಂಗಳೂರಲ್ಲಿ ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ಏನಂತೀರ ಅದ್ರ ಬಗ್ಗೆ? ಸರ್, ನ್ಯೂ ಇಯರ್ ಅಂದ್ರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ನಾವು ಚೇಂಜ್ ಮಾಡ್ತೀವಿ, ಎಲ್ಲ ಪ್ರತಿಯೊಬ್ಬರು ಚೇಂಜ್ ಮಾಡ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಅವತ್ತು ಹೊಸ ವರ್ಷ ತರ ಆಚರಣೆ ಮಾಡ್ತಾರೆ, ಅದು ಒಂದು ಅದ್ಭುತದಲ್ಲಿ ಮಾಡಿದ್ರೆ ಪರವಾಗಿಲ್ಲ. ನಾವು ಕನ್ನಡಿಗರು, ಕರ್ನಾಟಕದವರು ಯುಗಾದಿ ಹಬ್ಬ ಇದೆ ಅವಾಗ ಮಾಡ್ತೀವಿ, ಇವಾಗ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ. ಆದ್ರೆ ಕರ್ನಾಟಕದ ಘನತೆ ಗೌರವ ಹಾಳು ಮಾಡಕ್ಕೆ ಏನು MG ರೋಡ್ ಸುತ್ತಮುತ್ತ ಪ್ರದೇಶಗಳಾಗಿರ್ಬೋದು, ಬೆಂಗಳೂರಾದ್ಯಂತ ಕೆಲವು ಜಾಗಗಳು ನಮ್ಮ ಗೌರವನ ಹಾಳು ಮಾಡಕ್ಕೆ ಹೊಸ ವರ್ಷ ಆಚರಣೆ ಅನ್ನೋ ನೆಪದಲ್ಲಿ ನಾಡಪ್ರಭು ಕೆಂಪೇಗೌಡ ಆಳಿ ಅಂತ ಬೆಂಗಳೂರಿಗೆ ಧಕ್ಕೆ ತರೋಂಥ ಕೆಲಸಗಳನ್ನ ಈ ಪರದೇಶಿ ಬಿಟ್ಟೋಗಿರೋ ನ್ಯೂ ಇಯರ್ನ ಆಚರಣೆ ಮಾಡಿಕೊಂಡು ಹೊರ ರಾಜ್ಯದವರು ಬರ್ತಿದ್ದಾರೆ. ಅದು ಇವ್ರು ಏನ್ ಮಾಡ್ತಾರಂದ್ರೆ, ಪೊಲೀಸರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಒಂದು ಬಂದೋಬಸ್ತ್ ಕೊಡಬೇಕು. ಇವ್ರಿಗೆ ಬಂದೋಬಸ್ತ್ ಬೇಕಾ? ಈ ಕಾರ್ಯಕ್ರಮಗಳು MG ರೋಡ್ ಬ್ರಿಗೇಡ್ ರೋಡಲ್ಲಿ ಹೊಸ ವರ್ಷ ಆಚರಣೆ ಮಾಡೋದು, ಇದಕ್ಕೆ ಕಾರ್ಯಕ್ರಮಗಳು ರದ್ದುಗೊಳಿಸ್ಬೇಕು. ಯಾಕೆ? ಹೋಮ್ ಮಿನಿಸ್ಟರ್ ಇಲ್ಲಿ ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು ಅನ್ಬಿಟ್ಟು, ಇವ್ರು ಹೊರ ರಾಜ್ಯದಿಂದ ಬಂದು ತಿಂದು ಕುಡಿದು ತೇಗಿ MG ರೋಡಲ್ಲಿ ಬಿದ್ದು ಒದ್ಲಾಡಿ ಪೊಲೀಸ್ ಅವರು 3 ಗಂಟೆ 4 ಗಂಟೆವರೆಗೂ ಇವ್ರನ್ನ ಸಾಗಿಸುವಂತ ಕೆಲಸ ಬೇಕಾ? ಟ್ರಾಫಿಕ್ ಅವ್ರಿಗೆ ಈ ಕೆಲಸ ಬೇಕಾ? ಲ್ಯಾಂಡ್ ಆರ್ಡರ್ ಅವ್ರಿಗೆ ಈ ಕೆಲಸ ಬೇಕಾ? ಪೊಲೀಸ್ ಕಮಿಷನರ್ ಅಂದ್ರೆ ಅವ್ರ ಎಂತ ಖಡಕ್ ಆಫೀಸರ್ ಅಂದ್ರೆ ಅಂತ ಖಡಕ್ ಆಫೀಸರು. ಪೊಲೀಸ್ ಅವ್ರಿಗೆ ತನ್ನದಂತ ಗೌರವ ಗೊತ್ತಿದೆ. ಇವ್ರು ಕುಡ್ಕೊಂಡು ಬಿದ್ದಿರೋರ್ನ ಇವ್ರನ್ನ ಕರ್ಕೊಂಡು ಹೋಗ್ರೆ ಪೊಲೀಸ್ ಅವ್ರ ಮೇಲೆ ಅಲ್ಲೇ ರೀ, ಅವ್ರ ಮೇಲೆ ಅಲ್ಲೇ ಮಾಡಕ್ ಬರ್ತಾರೆ. ಆ ಮಹಿಳಾ ಹೆಣ್ಮಕ್ಳು ಏನಾನ ಇಟ್ಕೊಂಡು ಹೋಗೋರು ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈತಾರೆ. ನಮ್ ನಾಡಿನ ಪೊಲೀಸ್ ಅವ್ರನ್ನ ಇವ್ರು ಅವಾಚ್ಯ ಶಬ್ದಗಳು ಮಾಡೋದು, ಬೈಯೋದು, ಅಲ್ಲೇ ಮಾಡಕ್ ಯತ್ನೆ ಮಾಡೋರಿಗೆ ಬಿಸಿ ಮುಟ್ಸ್ಬೇಕ ಬೇಡ? ಯಾವ ಪುರುಷತ್ವಕ್ಕೆ ಇದು ಈ ಕಾರ್ಯಕ್ರಮ ಮಾಡ್ತಾರೆ MG ರೋಡ್ ಬ್ರಿಗೇಡ್ ರೋಡಲ್ಲಿ? ಇದನ್ನ ನಮ್ಮ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರು ನಮ್ಗೆ ಇಂಥ ನಾಡನ್ನು ಕಟ್ಕೊಟ್ಟಿರೋದು ಬೆಂಗಳೂರ್ನ. ಇಂಥ ನಾಡಲ್ಲಿ ಇಂಥ ಏನಪ್ಪ ಈ ಪರದೇಶಿಗಳು ಬಿಟ್ಟೋಗಿ ಇಂಥ ಕಾರ್ಯಕ್ರಮಗಳು ಮಾಡಿ ಘನತೆ ಗೌರವ ಹಾಳಾಗ್ತಾ ಇರೋದು ಯಾರು ಗೊತ್ತಾ? ನಮ್ಗೆ ಮೈ ಮೇಲೆ ಅರ್ಧಂ ಬಟ್ಟೆ ಹಾಕೊಂಡು ಕುಡಿದು ಬಿದ್ದಿ ಅಲ್ಲಿ ಅಶ್ಲೀಲವಾಗಿ ನಡ್ಕೊಂತಾರಲ್ಲಿ. ಮಾಧ್ಯಮದಲ್ಲೆಲ್ಲ ಬರುತ್ತೆ, ಇಡೀ ಭಾರತ ಎಲ್ಲ ನೋಡುತ್ತಾ ಮಾಧ್ಯಮ ಅಲ್ಲಿ ಬೆಂಗಳೂರಲ್ಲಿ ಈ ತರ ಹಿಂಗ್ ನಡೀತಾ ಅನ್ಬಿಟ್ಟು. ಗೋಪ್ಯತೆ ಇದೆ, ಸಾವಿರಾರು ಜನ 12 ಗಂಟೆ 2 ಗಂಟೆ 1 ಗಂಟೆವರೆಗೂ ಆ ರೋಡಲ್ಲಿ ತೂರಾಡ್ಕೊಂಡು ಬಿದ್ದ ಇದ್ ಮಾಡೋರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕಾ? ಯಾವುದೇ ರೀತಿಗೂ ಗೃಹ ಮಂತ್ರಿಗಳು ಕೇಳ್ಕೊಂಡು ಅಷ್ಟೇ, ದಯವಿಟ್ಟು ಯಾವುದೇ ರೀತಿಗೂ ಇಂಥ ಕಾರ್ಯಕ್ರಮಗಳಿಗೆ ಆಸ್ಪದ ಕೊಡಬೇಡಿ. ಇವಾಗ ಇಂಥವ್ರಿಗೆಲ್ಲ ಹೊರ ರಾಜ್ಯದವ್ರಿಗೆ ಇಂಥ ಕಾರ್ಯಕ್ರಮಗಳು ಬಿಟ್ಟಿ ನಮ್ ಕನ್ನಡ ನಶಿಸಿ ಹೋಗ್ತಿದೆ. ಕನ್ನಡಿಗರ ಮೇಲೆ ಗೌರವ ಕಮ್ಮಿ ಆಗಿದೆ. ನಾವೇನ್ ಬಿಡ್ರಿ IT BT ನಲ್ಲಿ ದುಡ್ಡು ಸಂಪಾದನೆ ಮಾಡ್ತೀವಿ, ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ, 2 ಲಕ್ಷ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ದೌಲತ್ತುಗಳಿದೆ ಅವ್ರಿಗೆ. ಏನೇ ಆಗ್ಲಿ ಹೊರ ರಾಜ್ಯದವರು ಅನ್ನಕ್ಕೆ ಬಂದಿರೋದು ನಮ್ಮೂರಿಗೆ ಅನ್ನ ತಿನ್ನಕ್ಕೆ, ಸಂಬಳ ಹೆಚ್ಚು ಬರ್ತಿದೆ ಅನ್ಬಿಟ್ಟು ಇವಾಗ ಈ ರೀತಿ ಕಾರ್ಯಕ್ರಮಗಳು ಮೋಜು ಮಸ್ತಿಗಳು ಮಾಡ್ತಾರೆ. ಬೆಂಗಳೂರಾದ್ಯಂತ, ಬೆಂಗಳೂರು ಗ್ರಾಮಾಂತರ ಅಲ್ಲ, DJ ಕಾರ್ಯಕ್ರಮಗಳು ನಡೆಯುತ್ತೆ, ಯಾವುದು ಕನ್ನಡ ಇರಲ್ಲ ಅಲ್ಲಿ. ಇಂಥ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾರೆ. ನಾವೇನು ಇವ್ರಿಗೆ ಏನಾರ ಗುತ್ತಿಗೆ ಕೊಟ್ಟಿದ್ದೇವೆ ಕನ್ನಡಿಗರು? ಹೊರ ರಾಜ್ಯದವ್ರಿಗೆ ಏನಾರ ಗುತ್ತಿಗೆ ಕೊಟ್ಟಿದ್ದೇವೆ? ಬೆಂಗಳೂರಲ್ಲಿ ಈ ತರ ನೀವು ಆಡಂಬರ ಮಾಡಿ ನಾವ್ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದೀವ? ದಯವಿಟ್ಟು ಸರ್ಕಾರ ಇಂಥವ್ರ ಮೇಲೆ ಎಚ್ಚೆತ್ಕೊಬೇಕು. ಇಂಥ ಕಾರ್ಯಕ್ರಮಗಳಿಂದ ಕನ್ನಡಿಗರಿಗೆ ಅಪಮಾನ ಆಗುತ್ತೆ ಹೊರತು ಯಾವುದೇ ರೀತಿ ಗೌರವ ಬರಲ್ಲ. ನಮ್ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸನ ಈ ಹೊರ ರಾಜ್ಯದವ್ರು ಬಂದು ಸೇರ್ಕೊಂಡು ತಿಂದು ಕುಡಿದು ಇಂಥ ಸಂಸ್ಕೃತಿನ ಇಲ್ಲಿ ಬೆಳ್ಸಕ್ ಮಾಡ್ತಾವ್ರೆ. ಇದನ್ನ ನಾವು ಕನ್ನಡಿಗರು ಸಹಿಸಲ್ಲ. ದಯವಿಟ್ಟು ಇದನ್ನ ನಿಷೇಧಿಸ್ಬೇಕು. ಯಾವುದೇ ಪೊಲೀಸ್ ಅವರು, ಲ್ಯಾಂಡ್ ಆರ್ಡರ್ ಯಾವುದೇ ರೀತಿಯವರಿಗೆ ಕಾರ್ಯಕ್ರಮಗಳಿಗೆ ಅನುವು ಮಾಡ್ಕೊಡ್ಬಾರ್ದು. ದಯವಿಟ್ಟು ಇದನ್ನ ತಡಿಬೇಕು. ಯಾರೋ ಈ ರೀತಿ ಮಾಡ್ತಾರ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು ಅನ್ನೋದು ಈ ಮೂಲಕ ಕೇಳ್ಕೊಂತೀನಿ. ದಯವಿಟ್ಟು ಕಮಿಷನರ್ ಅವರೇ, ಗೃಹ ಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಡಿ. ಕನ್ನಡಿಗರಿಗೆ ಗೊತ್ತು ನಮ್ದೇ ಆದಂತ ಏನು ಯುಗಾದಿ ಹಬ್ಬ ಬರುತ್ತೆ, ನಮ್ದೇ ಆದಂತ ಈ ನೆಲದ ಸಂಸ್ಕೃತಿಗಳಿದೆ. ಇಂಥ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳು ಇಂಥ ಕಾರ್ಯಕ್ರಮಗಳು ನೋಡ್ತಾ ಇದ್ದಾಗ ಯಾವ ರೀತಿ ನಮ್ಮ ಉತ್ತೇಜನ ತಗೊಂತಾರೆ ನಮ್ಮ ಕನ್ನಡಿಗರು. ಅದರಿಂದ ಇದನ್ನೆಲ್ಲ ಬ್ಯಾನ್ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಂತೀನಿ. ಸಾಕಲ್ಲ ಸರ್?